ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ನಟನೆಯ ಟಗರು ಸಿನಿಮಾ ಸಿಕ್ಕಾಪಟ್ಟೆ ಹೆಸರು ಮಾಡಿತ್ತು. ಆ ಸಿನಿಮಾದಲ್ಲಿಯೇ ಮತ್ತೊಂದು ಹೆಸರು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅದೇ ಕಾನ್ಸ್ಟೇಬಲ್ ಸರೋಜಾ. ಇದೀಗ ಕಾನ್ಸ್ಟೇಬಲ್ ಸರೋಜಾ ಅಲಿಯಾಸ್ ತ್ರಿವೇಣಿ ರಾವ್ ಮಾಜಿ ಮುಖ್ಯಮಂತ್ರಿಯ ಕೈ ಹಿಡಿದಿದ್ದಾರೆ. ಸಿನಿಮಾ ಮತ್ತು ರಾಜಕೀಯ ಒಂದೇ ನಾಣ್ಯದ ಎರಡು ಮುಖಗಳು. ಇದಕ್ಕೆ ಕೈಗನ್ನಡಿ ಎಂಬಂತೆ ಚಿತ್ರರಂಗದ ಹಲವು ತಾರೆಯರು ರಾಜಕೀಯದ ಅಖಾಡಕ್ಕೆ ಧುಮುಕಿದ್ದಾರೆ. ಮತ್ತು ಕೆಲವರು ಮದುವೆಯಾದ ಉದಾಹರಣೆಗಳು ಕೂಡ ಇದಾವೆ. ಪರಿಣಿತಿ ಚೋಪ್ರಾ ಮತ್ತು ರಾಘವ್ ಚಡ್ಡಾ ಇರಬಹುದು, ಸ್ವರಾ ಭಾಸ್ಕರ್ ಮತ್ತು ಫಹಾದ್ ಅಹಮದ್ ಇರಬಹುದು, ನವನೀತ್ ಕೌರ್ ಮತ್ತು ರವಿ ರಾಣಾ ಇರಬಹುದು, ಆಯೇಷಾ ಟಾಕಿಯಾ ಮತ್ತು ಫರ್ಹಾನ್ ಹಜ್ಮಿ ಇರಬಹುದು. ಸದ್ಯ ಈ ಸಾಲಿಗೆ ಟಗರು ಚೆಲುವೆ ತ್ರಿವೇಣಿ ಕೂಡ ಸೇರಿಕೊಂಡಿದ್ದಾರೆ. ಟಗರು ಬಂದ ನಂತರ ಇವರ ಜನಪ್ರಿಯತೆ ಎಷ್ಟರ ಮಟ್ಟಿಗೆ ಇತ್ತು ಅಂದ್ರೆ, ಟಗರು ಸಿನಿಮಾದಲ್ಲಿ ಚಿಟ್ಟೆ ಅಂಕಲ್ ಪಾತ್ರವನ್ನ ದ್ವೇಷಿಸಿದ್ರು ಡಾಲಿ ಸುಮ್ನೆ ಇರ್ತಾನೆ. ಆದ್ರೆ ಕಾನ್ಸ್ಟೇಬಲ್ ಸರೋಜಾಗೆ ಏನಾದ್ರೂ ಹೇಳಿದ್ರೆ ಡಾಲಿ ಲಾಂಗ್ ಹಿಡಿದು ಬರ್ತಾನೆ ಅಂತೆಲ್ಲ ಜನ ಇವರನ್ನ ಕೊಂಡಾಡಿದ್ರು. ಡಾಲಿ ಹೇಳುವ ಡೈಲಾಗ್ ಶೈಲಿಯಲ್ಲಿ ಹೊಡಿತೀನಿ, ಕಾನ್ಸ್ಟೇಬಲ್ ಸರೋಜಾ ಮೇಲೆ ಕಣ್ಣು ಹಾಕಿದ್ರೆ ಹೊಡಿತೀನಿ ಅಂತ ಡೈಲಾಗ್ ಎಲ್ಲ ಹೇಳಿ ಹಲವಾರು ಪಡ್ಡೆ ಹೈಕ್ಲು ಸಂಭ್ರಮ ಪಟ್ಟಿದ್ರು. ಆದ್ರೆ ದುರಾದೃಷ್ಟವಶಾತ್ ಈ ಸಿಕ್ಕ ನೇಮು ಫೇಮ್ ನಿಂದ ಮುಂದೆ ಅವಕಾಶಗಳ ಹೆಬ್ಬಾಗಿಲು ತೆರೆಯಿತಾದ್ರೂ ಕೂಡ ಅದೃಷ್ಟ ಖುಲಾಯಿಸಲಿಲ್ಲ. ಇದಕ್ಕೆ ಪುರಾವೆ ಎಂಬಂತೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಒನ್ಸ್ ಅಪಾನ್ ಎ ಟೈಮ್ ಇನ್ ಜಮಾಲಿಗುಡ್ಡ, ರಾಜ ಮಾರ್ತಾಂಡ ಸೇರಿ ಹಲವು ಚಿತ್ರಗಳನ್ನ ಮಾಡಿದ್ರೂ ಕೂಡ ಇವರಿಗೆ ಸಿಗಬೇಕಾದಂತಹ ಗೆಲುವು ಸಿಗ್ಲಿಲ್ಲ. ಕೊನೆಗೆ ತಮ್ಮ ಹೆಸರನ್ನ ಋಷಿಕಾ ರಾಜ್ ಅಂತ ಕೂಡ ಇವರು ಬದಲಾಯಿಸಿಕೊಂಡ್ರು. ಆದ್ರೂ ಕೂಡ ಅಷ್ಟೇನು ವ್ಯತ್ಯಾಸ ಆಗ್ಲಿಲ್ಲ ಅನ್ನೋದು ಕೂಡ ಕೇಳಿ ಬಂತು. ಇನ್ನು ಸದ್ದಿಲ್ಲದೆ ಇವರು ಮದುವೆಯಾಗಿದ್ದಾರೆ. ಈ ಮೂಲಕ ಹಲವರನ್ನ ಅಚ್ಚರಿಗೆ ದೂಡಿದ್ದಾರೆ. ವಿಶೇಷ ಅಂದ್ರೆ ಇವರನ್ನ ಮದುವೆಯಾದ ವ್ಯಕ್ತಿ ಸಾಮಾನ್ಯದವರಲ್ಲ, ಬದಲಿಗೆ ತ್ರಿಪುರಾದ ಮಾಜಿ ಮುಖ್ಯಮಂತ್ರಿ ಹಾಗೂ ಹಾಲಿ ಬಿಜೆಪಿ ಸಂಸದ. ಇವರ ಹೆಸರು ಬಿಪ್ಲಬ್ ಕುಮಾರ್ ದೇವ್. ಮಾಧ್ಯಮಗಳಲ್ಲಿ ವರದಿಯಾದಂತೆ ಇವರಿಗೆ ಈಗ 54 ವರ್ಷ. ಎಲ್ಲಿಯ ಬಿಪ್ಲಬ್ ಕುಮಾರ್ ದೇವ್, ಎಲ್ಲಿಯ ಕರುನಾಡಿನ ತ್ರಿವೇಣಿ ರಾವ್? ಇಬ್ಬರ ಪರಿಚಯ ಆಗಿದ್ದು ಎಲ್ಲಿ? ಪ್ರೇಮಾಂಕುರವಾಗಿದ್ದು ಹೇಗೆ? ಈ ಎಲ್ಲಾ ಪ್ರಶ್ನೆಗಳು ಸಹಜವಾಗಿಯೇ ಎಲ್ರಿಗೂ ಬರುತ್ತೆ. ಸದ್ಯ ಈ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾದ ತ್ರಿವೇಣಿ ರಾವ್ ಸಾಮಾಜಿಕ ಜಾಲತಾಣದಿಂದ ಕಣ್ಮರೆಯಾಗಿದ್ದಾರೆ. ಆದ್ರೆ ಇವರ ಮದುವೆಯ ಫೋಟೋಗಳು ಮಾತ್ರ ಅದೇ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದಾವೆ. ಬಿಪ್ಲಬ್ ದೇವ್ ಹಿನ್ನೆಲೆಯನ್ನ ನೋಡೋದಾದ್ರೆ, ರಾಜಕೀಯದಲ್ಲಿ ಮುಖ್ಯಮಂತ್ರಿಯ ಗದ್ದುಗೆ ಏರುವ ಮೊದಲು ದೆಹಲಿಯ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದವರು ಇವರು. ದೇಹ ದಂಡಿಸುವ ಕಲೆಯನ್ನ ಎಲ್ರಿಗೂ ಹೇಳಿಕೊಡ್ತಲೇ ಬಿಜೆಪಿ ಸಂಸದರು ಮತ್ತು ಆಪ್ತರ ಸಹಾಯಕರ ಜೊತೆ ಗುರುತಿಸಿಕೊಳ್ಳಲು ಶುರು ಮಾಡಿದ ಬಿಪ್ಲಬ್ ದೇವ್ ಅವರನ್ನ ತ್ರಿಪುರಾ ಬಿಜೆಪಿ 2016ರಲ್ಲಿ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿತ್ತು. ತ್ರಿಪುರಾದಲ್ಲಿ ಹಲವು ವರ್ಷಗಳವರೆಗೆ ಇದ್ದಂತಹ ಎಡಪಕ್ಷಗಳ ಭದ್ರಕೋಟೆಯನ್ನ ಛಿದ್ರ ಮಾಡಿದ್ದು ಇದೇ ಬಿಪ್ಲಬ್ ದೇವ್. 2018ರ ವಿಧಾನಸಭಾ ಚುನಾವಣೆಯಲ್ಲಿ ತಮ್ಮ ಚಾಕಚಕ್ಯತೆ ಮತ್ತು ರಣತಂತ್ರದಿಂದ ಎಡಪಕ್ಷಗಳಿಗೆ ಮಣ್ಣು ಮುಕ್ಕಿಸಿದ್ದ ಬಿಪ್ಲಬ್ ದೇವ್ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿಕೊಂಡ್ರು. ಆದ್ರೆ 2022ರಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿ ಅನಿವಾರ್ಯವಾಗಿ ಇವರು ಹೊರ ನಡೆಯಬೇಕಾಯಿತು. ಅಂದಹಾಗೆ ಒಂದು ವರದಿಯ ಪ್ರಕಾರ ದೆಹಲಿಯಲ್ಲಿ ಜಿಮ್ ಟ್ರೈನರ್ ಆಗಿದ್ದಾಗ ಬಿಪ್ಲಬ್ ದೇವ್ ಅವರಿಗೆ ಜಿಮ್ ನಲ್ಲಿ ಕಸರತ್ತು ಮಾಡಲು ಬರ್ತಿದ್ದಂತಹ ಸ್ಟೇಟ್ ಬ್ಯಾಂಕ್ ಅಧಿಕಾರಿಯಾಗಿದ್ದ ನೀತಿ ದೇವ್ ಜೊತೆ ಮದುವೆಯಾಗಿದ್ರು. ಇವರು ಹುಟ್ಟಿನಿಂದಲೇ ಆಗರ್ಭ ಶ್ರೀಮಂತರು. ನೀತಿ ಮತ್ತು ಬಿಪ್ಲಬ್ ಸಾಂಸಾರಿಕ ಜೀವನಕ್ಕೆ ಸಾಕ್ಷಿಯಾಗಿ ಇವರಿಗೆ ಇಬ್ಬರು ಮಕ್ಕಳಿದ್ದಾರೆ. 20 ವರ್ಷಗಳ ಕಾಲ ಜೊತೆಯಾಗಿ ಬದುಕಿದ್ದ ಇಬ್ಬರ ದಾಂಪತ್ಯ ಜೀವನ ಕೆಲ ವರ್ಷದ ಹಿಂದೆ ಅಂತ್ಯವಾಗಿತ್ತು. ಅಲ್ಲಿಂದ ಏಕಾಂಗಿಯಾಗಿದ್ದ ಬಿಪ್ಲಬ್ ದೇವ್ ಬದುಕಿನಲ್ಲಿ ಈಗ ತ್ರಿವೇಣಿ ರಾವ್ ಅವರ ಪ್ರವೇಶ ಆಗಿದೆ. ಮಾಧ್ಯಮಗಳ ವರದಿಯ ಪ್ರಕಾರ ಜೂನ್ 19ರಂದೇ ಬಿಪ್ಲಬ್ ದೇವ್ ಮತ್ತು ತ್ರಿವೇಣಿ ರಾವ್ ಸರಳವಾಗಿ ಮದುವೆಯ ಬಂಧನಕ್ಕೊಳಗಾಗಿದ್ದಾರೆ. ತುಂಬಾನೇ ರಹಸ್ಯವಾಗಿ ನಡೆದ ಈ ಮದುವೆಯಲ್ಲಿ ಕೇವಲ ಇವರ ಆಪ್ತರು ಮಾತ್ರ ಭಾಗಿಯಾಗಿದ್ರು ಎನ್ನಲಾಗಿದೆ. ಜೂನ್ 24ರಂದು ಅಗರ್ತಲಾದ ಪಂಚತಾರ ಹೋಟೆಲ್ನಲ್ಲಿ ಅದ್ದೂರಿ ಆರತಕ್ಷತೆ ಕಾರ್ಯಕ್ರಮ ನಡೆಯಲಿದ್ದು, ಬಿಜೆಪಿಯ ಹಿರಿಯ ನಾಯಕರು, ಸಚಿವರು ಮತ್ತು ಬಾಲಿವುಡ್ನ ಹಲವು ತಾರೆಯರು ಬಂದು ನವಜೋಡಿಗೆ ಶುಭ ಹಾರೈಸಲಿದ್ದಾರೆ ಎಂಬ ಮಾಹಿತಿ ಲೀಕ್ ಆಗಿದೆ.